ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಟಿಕಲ್ 371 ಅನುಷ್ಠಾನಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿ ಕಲ್ಯಾಣ ಕರ್ನಾಟಕದ ಎಲ್ಲ ಜನರ ಕಲ್ಯಾಣಕ್ಕಾಗಿ ಅಹರ್ನಿಶೆ ಶ್ರಮಿಸಿ ಜನಪರವಾಗಿ ನಿಂತಿರುವಂತಹ ದಿಟ್ಟ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನುಡಿಗಳನ್ನು ಆಲಿಸುವಂತಹ ಹೊತ್ತು ಸನ್ನಿಹಿತವಾಗಿದೆ. ಬರಮಾಡಿಕೊಳ್ಳೋಣ ಚಪ್ಪಾಳೆಗಳ ಮುಖೇನ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಸಂಸದರು ರಾಜ್ಯಸಭೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಮುಂದೆ. नाम का कहा है ಹೆಸರುಗಳು ಇದು ಇಲ್ಲ. ಮಾಡೋದೇ ಬುಡಕಟ್ಟು ಸಾಂಸ್ಕೃತಿಕ ಉತ್ಸವ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ನಾಮಫಲಕ ಅನಾವರಣೆ, ಆರ್ಟಿಕಲ್ 371G ದಶಮಾನೋತ್ಸವ ಮತ್ತು 396 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳು ಅದರ ಅಡಿಗಲ್ಲವನ್ನು ಹಾಕತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವೆಲ್ಲರೂ ನೆರವೇರಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಜನ ಜಾಗೃತರಾಗಿದ್ದಾರೆ. ಜಾಗೃತರಾಗಿ ತಮ್ಮ ಅಧಿಕಾರಕ್ಕೆ ಹೋರಾಟ ಮಾಡತಕ್ಕಂಥ ಶಕ್ತಿ ಈ ಜನರಲ್ಲಿ ಇವತ್ತು ಬಂದಿದೆ. ಅದಕ್ಕಾಗಿ ಹಿಂದೆ ನಾವು ಆರ್ಟಿಕಲ್ 371J ಸೋನಿಯಾ ಗಾಂಧೀಜಿಯವರ ಒಂದು ಆಶೀರ್ವಾದದಿಂದ ನಾನು ಕೇಂದ್ರ ಮೇಲೆ ಮಂತ್ರಿ ಆದಮೇಲೆ ಕ್ಯಾಬಿನೆಟ್ದಲ್ಲಿ ಸಚಿವನಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಸಿಕ್ಕಿತ್ತು. ಅದರ ಫಲವಾಗಿ ಇದು ಆರ್ಟಿಕಲ್ 371J ಅಸ್ತಿತ್ವಕ್ಕೆ ಬಂತು. ಇಲ್ಲ ಹೋದರೆ ಇದು ಆಗತಕ್ಕಂಥದ್ದು ಅಸಾಧ್ಯ ಇತ್ತು. ಇದು ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಬಂಧುಗಳೇ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಬಂದಿದ್ದಾರೆ, ಹಾಗೂ DK ಶಿವಕುಮಾರ್ ಇದ್ದಾರೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರೇ, KG ಜಾರ್ಜ್ ಅವರೇ, ಹಾಗೂ HK ಪಾಟೀಲ್ ರೇ, ಮಹದೇವಪ್ಪನವರೇ ಮತ್ತು ಜಮೀರ್ ಅಹಮದ್ ಖಾನ್ ಅವರೇ, ಈಶ್ವರ್ ಖಂಡ್ರೆ ಅವರೇ, ಸುರೇಶ್ BS ಹಾಗೂ ನಮ್ಮ ಡಾಕ್ಟರ್ MC ಸುಧಾಕರ್ ಅವರೇ, KN ರಾಜಣ್ಣನ ಶಿವರಾಜ್ ಸಂಗಪ್ಪ ತಂಗಡಗಿ ಅವರೇ, ಶರಣಪ್ಪ ದರ್ಶನಾಪುರ ಅವರೇ, ಸತೀಶ್ ಜಾರಕಿಹೊಳಿ ಅವರೇ ಹಾಗೂ ಬೋಸರಾಜ್ ಅವರೇ, ಬಸವನಗೌಡ ದದ್ದಲ್ ಅವರೇ ಹಾಗೂ
ಅನೇಕ ಶಾಸಕ ಮಿತ್ರರು ಈ ಒಂದು ವೇದಿಕೆ ಮೇಲೆ ಕುಳಿತಿದ್ದಾರೆ. ಕ್ಷಮಿಸಬೇಕು, ದಯವಿಟ್ಟು 10-15 ಹೆಸರುಗಳನ್ನು ನಾವು ಪೂರ್ತಿ ತೆಗೆದುಕೊಂಡು ಹೋಗಕ್ಕೆ ಸ್ವಲ್ಪ ಸಮಯ ಆಗ್ತದೆ. ಅದಕ್ಕಾಗಿ ನಾವು ಅವ್ರ ಕ್ಷಮೆಯನ್ನು ಕೇಳುತ್ತೇನೆ. ಯಾರ್ಯಾರ್ದು ಈ ಕಾರ್ಡ್ನಲ್ಲಿ ಹೆಸರಿದೆ ಅಥವಾ ಇನ್ವಿಟೇಷನ್ನಲ್ಲಿ ಅವರೆಲ್ಲರ ಕ್ಷಮೆಯನ್ನು ಕೇಳಿ ಅವರಿಗೂ ಕೂಡ ನಾನು ನಮಸ್ಕರಿಸಿ, ಇಲ್ಲಿ ಕುಂತಂತ ನಮ್ಮ ರೈತ ಬಾಂಧವರೇ, ಯುವ ಮಿತ್ರರೇ, ನಮ್ಮ ತಾಯಿಂದರೇ ಹಾಗೂ ಅನೇಕ ಜನ ಹಳ್ಳಿಗಳಿಂದ ತಾವು ಬಂದಿದ್ರಿ ಮತ್ತು ವಿಶೇಷವಾಗಿ ಈ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ವಾಲ್ಮೀಕಿ ಅವರ ಹೆಸರು ಇಟ್ಟು ಇದು ಒಂದು ಹೊಸ ದಾಖಲೆಯನ್ನು ರಾಯಚೂರಿನಲ್ಲಿ ಇವತ್ತು ಆಗಿದೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ. ಬಂಧುಗಳೇ, ಇವತ್ತು ಇಷ್ಟೆಲ್ಲ ಸಂಭ್ರಮ ನಾವು ಮಾಡ್ತಾ ಇರ್ತಕ್ಕಂಥದ್ದು ಆರ್ಟಿಕಲ್ 371J. ಅದಕ್ಕಾಗಿ ನಾವು ಇಷ್ಟೊಂದು ಸಂಭ್ರಮದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ಅದರ ವಿವರಗಳನ್ನು ನಮ್ಮ ವಸಂತ ಕುಮಾರ್ ಅವರು, ಶರಣ ಪ್ರಕಾಶ್ ಪಾಟೀಲ್ರು, ಬಸನಗೌಡರು ತಿಳಿಸಿದ್ದಾರೆ. ನಾನು ಹೆಚ್ಚು ಅದರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಕೇವಲ ಕೆಲವು ಮಾತುಗಳನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದೇಶದ ಬಗ್ಗೆ ಅನೇಕ ರಾಜ್ಯದಲ್ಲಿ ಅನೇಕ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಿಂದ ನಡೆದಿವೆ. ಆದರೆ ಕೆಲವು ಹೊಟ್ಟೆಕಿಚ್ಚ ಮುಖಂಡರು, ಪಕ್ಷಗಳು ಅದನ್ನು ಅಲ್ಲಗಳಿಸಬೇಕು ಅಂತ ಹೇಳಿ ಅವರು ಸ್ವಲ್ಪ ನಮಗೆ ಹಿಂದೇಟು ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವ ಕೆಲಸ ಜನರ ಮನಸ್ಸಿಗೆ ಮುಟ್ಟಿದೆ, ಕೈಗೆ ತಲುಪಿದೆ, ನಮ್ಮ ತಾಯಿಂದರು ಇವತ್ತು ಅಡ್ಡಾಡ್ತಾ ಇದ್ದಾರೆ, ಅದರ ಲಾಭವನ್ನು ಪಡಿತಾ ಇದ್ದಾರೆ, ಅದನ್ನ ಯಾರಾದರೂ ಅಲ್ಲಗಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅದು ಎಂದೂ ಕೂಡ ಜನ ಅಂಥವರಿಗೆ ಒಪ್ಪೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎರಡನೇದು, ನಮ್ಮ ದೇಶ ಇವತ್ತು ಬಹಳ ಕಠಿಣ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ಮೊನ್ನೆ ತಾನೇ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಪಹಲ್ಗಾಮ್ ಒಂದು ಟೆರರಿಸ್ಟ್ ಆಕ್ಟಿವಿಟಿ ನಡೀತು. ಆವಾಗ ಬಹಳಷ್ಟು ಜನರಿಗೆ ಯಾರು ಸಿಟ್ಟಿ ಬಾರಿಸ್ರಿ, ಸಿನಿಮಾ ಅಲ್ಲದ ಏನಪ್ಪ, ಸ್ವಲ್ಪ ಸುಮ್ಮನಿರು. ಸಿಂಧರು ಈ ಒಂದು ಪಹಲ್ಗಾಮ್ ಟೆರರ್ನಲ್ಲಿ ನಮ್ಮ ಜನರಿಗೆ 26 ಜನರಿಗೆ ಕೊಲೆ ಮಾಡಿದ್ರು ಪಾಕಿಸ್ತಾನ್ ಟೆರರಿಸ್ಟ್. ಅದರ ಉತ್ತರವಾಗಿ ನಾವು ಕೂಡ ನಮ್ಮ ದೇಶದ ಸೈನಿಕರು ಅದಕ್ಕೆ ಉತ್ತರ ಕೊಟ್ಟು ಅವರ ಎಲ್ಲೆಲ್ಲಿ ಟೆರರಿಸ್ಟ್ ಏರಿಯಾ ಇದೆ ಆ ಏರಿಯಾದಲ್ಲೂ ಕೂಡ ನಮ್ಮ ಸೈನಿಕರು ದಾಳಿ ಮಾಡಿ ಅವರಿಗೆ ಕೊಲೆ ಮಾಡಿದ್ರು. ಸೊ ಇದು ಎಲ್ಲ ಸರ್ಕಾರದವರು ಒಂದು ಕಡೆ ಇದ್ರೆ, ಈ ದೇಶದ ಜನ ಸೈನಿಕರು ಇವರೆಲ್ಲರೂ ಕೂಡ ಒಕ್ಕಟ್ಟಾಗಿ ಇಂಥ ಕಾರ್ಯಕ್ರಮಕ್ಕೆ, ಅಂದ್ರೆ ದೇಶ ಉಳಿಸೋಗೋಸ್ಕರ, ದೇಶದ ಒಂದು
ರಕ್ಷಣೆ ಮಾಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಕೆಲವು ಜನ ಇದಕ್ಕೆ ಕ್ರೆಡಿಟ್ ತಗೊಳ್ಳಕ್ಕೆ ನಾವೇ ಮಾಡಿದ್ದೇವೆ, ನಾವೇ ಹೊಡೆದಿದ್ದೇವೆ ಅಂತ ಹೇಳಿಕೊಂಡು ಓಡಾಡೋರು ಕೆಲವು ಜನ ಇದ್ದಾರೆ. ಅವರೇ ಏನಾದರೂ ಸೈನ್ಯದಲ್ಲಿ ಕ್ಯಾಪ್ಟನ್ನು ಅಥವಾ ಕರ್ನಲ್ಲು, ಲೆಫ್ಟಿನೆಂಟ್ ಕರ್ನಲ್ ಅಥವಾ ಜನರಲ್ ಇದ್ದಿದ್ರೆ ನಾವು ಹೇಳ್ತಿದ್ದೇವೆ, ಏನಪ್ಪ ಬಹಳ ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ, ಇವರು ದೇಶಕ್ಕೆ ತ್ಯಾಗ ಮಾಡಿ ಹೋರಾಟ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೋದು. ಆದ್ರೆ ಅದು ಏನೂ ಇಲ್ಲ. ಆದರೆ ತಮ್ಮ ಕೆಲಸ ಬಿಟ್ಟು ಇಲ್ಲಿ ಪಹಲ್ಗಾಂವದಲ್ಲಿ ಒಂದು ಕಡೆ ಅಟ್ಯಾಕ್ ನಡೆದಿದೆ, ಇನ್ನೊಂದು ಕಡೆ ನಾವು ಎಲ್ಲ ಪಕ್ಷದ ಮೀಟಿಂಗ್ ಕರೆಸಿ ಅಂತ ಹೇಳಿ ಮೋದಿ ಅವರಿಗೆ ಹೇಳಿ ಕೇಳಿಕೊಂಡೇವೆ. ನಾನೇ ಮೊದಲು ಕೇಳಿದ್ದು ಅದೇ ಈ ಭಾಗದಲ್ಲಿ ಬಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ಮೋದಿ ಅವರು ಆಲ್ ಪಾರ್ಟಿ ಮೀಟಿಂಗ್ ಕರೆಸಬೇಕು, ಎಲ್ಲರ ಜೊತೆಯಲ್ಲಿ ಮಾತಾಡಬೇಕು, ಅವರು ಮೀಟಿಂಗ್ನಲ್ಲಿ ಬರಬೇಕು ಅಂತ ನಾವು ಹೇಳಿದ್ದೇವೆ. ಆದರೆ ಮೋದಿ ಅವರು 2 ಸಾರಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೂ ಕೂಡ ಅವರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನಾನು ಕೇಳ್ತೇನೆ. ನಮಗೆ ನೀವು ಬುದ್ಧಿ ಮಾತು ಹೇಳ್ತೀರಿ, ನಾವು ದೇಶಕ್ಕಾಗಿ ನಮ್ಮ ಕೆಲಸಗಳನ್ನು ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನ ಎಲ್ಲ ಮುಖಂಡರು ಬಂದರು. ಆದರೆ ಈ ಆದರೆ ಮೋದಿ ಅವರು ಈ ದೇಶದಲ್ಲೇ ಇದ್ದು, ಈ ಭಾಗದಲ್ಲೇ ಇದ್ದು, ಅವರು ನಮ್ಮ ಬಿಹಾರ್ನಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮ ಮೀಟಿಂಗ್ಗೆ ಬರಲಿಲ್ಲ. ಅಂದ್ರೆ ಏನರ್ಥ? ನಿಮ್ಮ ದೇಶ ಒಂದ್ ಕಡೆ ನಮ್ಮ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ದೇಶದಲ್ಲಿ, ಇನ್ನೊಂದು ಕಡೆ ನಮ್ಮೆಲ್ಲರನ್ನ ಕರೆಸಿ ನೀವು ಡೆಲ್ಲಿಯಲ್ಲಿ ನೀವು ಮೀಟಿಂಗ್ ಮಾಡ್ಕೊಳ್ಳಿ, ನಾನು ಬಿಹಾರ್ಗೆ ಹೋಗಿ ಪ್ರಚಾರ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿ. ಇದು ಸರಿಯಲ್ಲ. ಈ ರೀತಿ ಭಾವನೆ ಇಟ್ಟುಕೊಂಡು ನೀವು ಏನಾದರೂ ಕೆಳಮಟ್ಟದಲ್ಲಿ ಅಥವಾ ವಿರೋಧ ಪಕ್ಷದವರಿಗೆ ನೀವು ಹೀನಾಯವಾಗಿ ಅಥವಾ ಕೆಳಮಟ್ಟದಿಂದ ನೋಡಿದ್ರೆ ಈ ದೇಶದ ಜನ, ಈ ದೇಶದ ನಾಯಕರು, ಈ ದೇಶದ ನಮ್ಮ ಯುವಕರು ಎಂದೂ ಕೂಡ ಸಹಿಸೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಏನ್ ದೇಶ ಕೇವಲ ಅದಕ್ಕೆ ನೀವು ರಕ್ಷಣೆ ಕೊಡದೆ ಬರೇ ಬೇರೆಯವ್ರು ನೀವು ಕೆಲಸ ಮಾಡಿ ನಾನು ದೇಶದಲ್ಲಿ ಭಾಷಣ ಮಾಡ್ಕೊಂಡು ಅಡ್ಡಾಡ್ತೀನಿ ಅಂತ ಹೇಳಿದ್ರು. ಈಗೂ ಕೂಡ ಬಿಹಾರ್ನಲ್ಲಿ ಮೊನ್ನೆ ಹೋಗಿದ್ದಾರೆ, ಒರಿಸ್ಸಾದಲ್ಲಿ ಹೋಗಿದ್ದಾರೆ. ಅರೆ ಪ್ರಪಂಚ ಸುಡ್ತಾ ಇದೆ. ಆ ಕಡೆ ಪ್ರಪಂಚದಲ್ಲಿ ಸಾಕಷ್ಟು ಇಸ್ರಾಯಿಲ್ ಮತ್ತು ಇರಾನ್ ಯುದ್ಧ ನಡೆದಿದೆ. ಅದೇ ರೀತಿಯಾಗಿ ಇವತ್ತು ಈ ಟ್ರಂಪ್ಗೆ ನಮ್ಮ ಮೋದಿ ಅವರು ಹೇಳ್ತಿದ್ರು ಫಿರ್ ಏಕ್ ಬಾರ್ ಟ್ರಂಪ್, ಫಿರ್ ಏಕ್ ಬಾರ್ ಟ್ರಂಪ್ ಅಂತ ಅಮೆರಿಕದಾಗ ಹೋಗಿ ಹೇಳ್ದ ಮಾರಾಯ. ಆದರೆ ಆ ಟ್ರಂಪ್ ಅವರು ನಮ್ಮ ಮೇಲೆ ಅನೇಕ ಟ್ಯಾರಿಫ್ ಹಾಕಿದ್ರು, ಅಂದ್ರೆ ಟ್ಯಾಕ್ಸ್ಗಳ, ಅದರ ಬಗ್ಗೆ ಒಂದು ಮಾತಾಡಲಿಲ್ಲ. ಅದು ಆದಮೇಲೆ ಇರಾನ್ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ನಮಗೆ ಇವತ್ತು ಎಣ್ಣೆ ಸಿಗ್ತಾ, ಪೆಟ್ರೋಲ್ ಕ್ರೂಡ್ ಆಯಿಲ್ ಸಿಗ್ತಕ್ಕಂಥದ್ದು ಇರಾನ್ನಿಂದ ಹೆಚ್ಚು 50% ಅಲ್ಲಿಂದ ನಾವು ತೆಗೆದುಕೊಳ್ತೇವೆ ಅವರಿಂದ. ಅಲ್ಲಿ ಯುದ್ಧ ನಡೆದಿದೆ. ಅದರ ಬಗ್ಗೆ ಆ ಯುದ್ಧವನ್ನು ಹೇಗೆ ನಿಲ್ಲಿಸಬೇಕು ಅನ್ನತಕ್ಕಂಥ ಬಗ್ಗೆ ಎಂದು ಮೋದಿ ಅವರು ಬಾಯಿ ಬಿಚ್ಚಿ ಹೇಳಿಲ್ಲ. ಅವ್ರು ಹೇಳೋದು ಒಂದೇ, ನಾನು ವಿಶ್ವಗುರು ಇದ್ದೀನಿ,
ನೀ ವಿಶ್ವಗುರು ಇರೋಪ ಅಥವಾ ಮನೆಗುರುರ ಇರು, ಏನಾರ ಇರು, ದೇಶಕ್ಕೆ ಜನರಿಗೆ ಬೇಕಾಗಿದ್ದು ಪೆಟ್ರೋಲ್, ಡೀಸೆಲ್, ಹೊಟ್ಟಿಗೆ ಊಟ, ಮೈಗೆ ಬಟ್ಟಿ, ತಲೆ ಮೇಲೆ ಸೂರು, ಇದು ಬೇಕು. ಇದಕ್ಕಾಗಿ ನಾವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ವಿ ಹೊರತಾಗಿ ನೀನು ಊರು ತುಂಬಾ ಮೆರಿ, ದೇಶ ತುಂಬಾ ಮೆರಿ ಅಂತ ನಾವು ಹೇಳಲಿಲ್ಲ. ಇಲ್ಲಿ ನಿಮ್ಮ ಮನೆ ಮೊದಲು ಸುಧಾರಣೆ ಮಾಡಿ, ಇಲ್ಲಿನ ಜನರಿಗೆ ಸುಧಾರಣೆ ಮಾಡಿ. ಇವತ್ತೇನಾಗಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವಾಗ ನಮ್ಮ ಸಿಲೆಬಸ್ ಬೇರೆ. ಇವತ್ತು RSS ಸಿಲೆಬಸ್ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಬರ್ತಾ ಇವೆ. RSS ಸಿಲೆಬಸ್ ಇವತ್ತು ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇವೆ. RSS ಸಿಲೆಬಸ್ ಈ ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲ್, ಇಂಥ ದೊಡ್ಡ ದೊಡ್ಡ ಸ್ಕೂಲ್ಗಳೇನಿವೆ ಅಥವಾ ಕೇಂದ್ರೀಯ ವಿದ್ಯಾಲಯಗಳೇನಿವೆ, ಅಲ್ಲಿ ತಮ್ಮ ಜನರಿಗೆ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ RSS ಜನರಿಗೆ ಅಪಾಯಿಂಟ್ಮೆಂಟ್ ಕೊಡಿಸಿ ನಮ್ಮ ಮಕ್ಕಳಿಗೆ ಬೀದಿ ಪಾಲ ಮಾಡ್ತಾ ಇದ್ದಾರೆ. ನೀವು ಹೇಳಿ, ಯಾವ ಬಡು ಮಕ್ಕಳು ಮೋದಿ ಸಾಹೇಬರ ಕಾಲದಲ್ಲಿ ಲಕ್ಷಾಂತರ ನಮ್ಮ ನೌಕರಿಗಳ ಖಾಲಿ ಇದ್ರೂ ಕೂಡ, ಸುಮಾರು 30 ಲಕ್ಷದ ಮೇಲೆ ನೌಕರಿಗಳ ಖಾಲಿ ಇದ್ರೂ ಕೂಡ ಅವ್ರು ಎಂದೂ ಕೂಡ ತೆಗೆದುಕೊಳ್ತಾ ಇಲ್ಲ. ಏನೋ ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅನೇಕ ನಮ್ಮ ಮಂತ್ರಿಮಂಡಲದಲ್ಲಿ ಸದಸ್ಯರು ಒಮ್ಮತದಿಂದ ಕೆಲಸ ಮಾಡಿದಕ್ಕಾಗಿ ಕೆಲವು ನೌಕರಿಗಳು ಇಲ್ಲಿ ಸಿಗ್ತಾ ಇವೆ. ಅದರಲ್ಲಿ ಆರ್ಟಿಕಲ್ 371J ಇದು ಬಂದ ಮೇಲೆ ನಿಮ್ಮೆಲ್ಲರಿಗೆ ಒಂದು ನೌಕರಿಗಳಾಗಲಿ, ಇಂಜಿನಿಯರಿಂಗ್ ಸೀಟ್ ಆಗಲಿ, ಮೆಡಿಕಲ್ ಸೀಟ್ ಆಗಲಿ, ಕೃಷಿ ಸೀಟ್ ಆಗಲಿ, ಇವು ಸಿಗ್ತಾ ಇವೆ ಇಲ್ಲ, ಇದನ್ನು ನೀವು ಹೇಳಕ್ಕಾಗಲ್ಲ. ಅರೆ ಯಾವುದು ಸಿಗ್ತದೆ ಅದಾದ್ರೂ ಬಾಯಿ ಬಿಚ್ಚಿರಪ್ಪ ಮಾರಾಯ. ಬಾಕಿದೆಲ್ಲ ಏನಾದ್ರೂ ಹೇಳ್ಕೊತ ಹೋಗಿ. ಯಾವುದು ನಮ್ಮ ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವೆಲ್ಲ ಇವತ್ತು ಆ ಕಾನೂನು ಮಾಡಿದ ಮೇಲೆ ಹೇಗೆ ಅದಕ್ಕೆ ಅನುಷ್ಠಾನದಲ್ಲಿ ತರಬೇಕು, ಇಂಪ್ಲಿಮೆಂಟ್ ಮಾಡಬೇಕಂತಕ್ಕಂಥದ್ದು ಎಲ್ಲ ಕಾನೂನುಗಳು ಮಾಡಿದ್ರು. ಇಲ್ಲಿ ನಮ್ಮ HK ಪಾಟೀಲ್ರು ಇದ್ದಾರೆ, ಬೇರೆ ಮೆಂಬರ್ ಶರಣ ಪಾಟೀಲ್ ಇದ್ದಾರೆ, ಹಿಂಗೆಲ್ಲ ಯಾರ್ಯಾರು ಮೆಂಬರ್ಸ್ ಇದ್ರು ಅವರೆಲ್ಲ ಸೇರಿ ನಿಮ್ಮ ಅಪಾಯಿಂಟ್ಮೆಂಟ್ ಕಾನೂನುಗಳು, ನಿಮ್ಮ ಅಡ್ಮಿಷನ್ ಕಾನೂನುಗಳು, ನಿಮಗೆ ಬೇಕಾದಂತ ಎಲ್ಲ ಕಾನೂನುಗಳು ಈ ಸರ್ಕಾರ ಮಾಡಿಕೊಟ್ಟಿದೆ, ಕಾಂಗ್ರೆಸ್ ಸರ್ಕಾರ. ಇದಾದರೂ ನೆನಪಿನಲ್ಲಿ ಇಟ್ಕೊಳ್ಳಿ. ಕೆಲವು ಜನ ನಾವು ಒಳ್ಳೇದು ಮಾಡಿದವ್ರಿಗೆ ನೆನಪಿರೋದಿಲ್ಲ. ನಮ್ದೇನೋ ಸ್ವಲ್ಪ ಸೂಜಿ ಅಷ್ಟು ತಪ್ಪಾದ್ರೆ ಅಥವಾ ಇರುವಿನಷ್ಟು ತಪ್ಪಾದ್ರೆ ಅದು ಆನೆಯಷ್ಟು ದೊಡ್ಡದು ಮಾಡಿಬಿಡ್ತಾರೆ. ಅದಕ್ಕೆ ನಿಮಗೆ ಹೇಳೋದು, ನೀವು ಎಚ್ಚರಗೊಳ್ಳಬೇಕು. ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಬಹಳಷ್ಟು ಸಹಕಾರ ಕೊಟ್ಟಿದ್ದೇವೆ. ಯಾಕಂದ್ರೆ ದೇಶ ಮುಖ್ಯ. ದೇಶ ಉಳಿದ್ರೆ ನಾವೆಲ್ಲ ಉಳಿತೇವೆ. ನಾವೆಲ್ಲ ಉಳಿದ್ರೆ ದೇಶಕ್ಕೆ ರಕ್ಷಣೆ ಮಾಡಬಹುದು. ಉಳಿದ ಮೇಲೆ ನಾವು ಬಯಸ್ತೇವೆ ಬೇರೆ ಅವರಿಗೆ ಇವತ್ತು ಸಹಾಯ ಸಿಗ್ತಾ ಇದೆ, ಬೇರೆ ಅವರಿಗೆ ಇವತ್ತು ಸವಲತ್ತು ಸಿಗ್ತಾ ಇದೆ, ಆ ಸವಲತ್ತುಗಳೇ ನಮಗೆ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಬಯಸ್ತೇವೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಏನು ಒಂದು ಸಾಮಾಜಿಕ ನ್ಯಾಯದ ಹಾದಿ ಹಿಡಿದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ. ಬಹುಶಃ ಬಿಜೆಪಿ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿದೆ ಎಲ್ಲೂ ಕೂಡ ಮಾಡ್ತಾ ಇಲ್ಲ ಅನ್ನತಕ್ಕಂಥ ಮಾತು ನಿಮಗೆ ಹೇಳ್ತೇನೆ. ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಇದು ಕರ್ನಾಟಕದಲ್ಲೇ, ತೆಲಂಗಾಣದಲ್ಲೇ, ಬೇರೆ ಎಲ್ಲಿದೆ? ಅದಕ್ಕಾಗಿ ನಾವು ಸ್ವಲ್ಪ ಎಚ್ಚರವಾಗಿ ಮಾತಾಡಬೇಕು. ನಮ್ಮ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ, ಅಲ್ಪಸಂಖ್ಯಾತರಿಗೆ ಸವಲತ್ತು ಕೊಡೋಕ್ಕೆ, ಅತ್ಯಂತ ಹಿಂದುಳಿದವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾವು ಹೊಸ ಸೆನ್ಸಸ್ ಅನ್ನು ಪ್ರಾರಂಭ ಮಾಡಿದೆವು. ಇಂಥ ಎಲ್ಲ ಕೆಲಸ ಸರ್ಕಾರ ಮಾಡಿ
ಬೇರೆಯವರಿಂದ ಬಯಸ್ಕೊಳ್ತಕ್ಕಂಥದ್ದು ಅಥವಾ ಅವ್ರು ಬೈದರೆ ನಾವು ಸಹಿಸ್ತಕ್ಕಂಥದ್ದು ಸರಿಯಲ್ಲ. ಸ್ವಲ್ಪ ಸ್ವಾಭಿಮಾನದಿಂದ ನೀವು ನಡ್ಕೊಳ್ಳಿ, ದಯವಿಟ್ಟು ನಿಮ್ಮೆಲ್ಲರಿಗೆ ನಾನು ಕೇಳ್ತೇನೆ. ಮತ್ತೆ ಈ ಆರ್ಟಿಕಲ್ 371 ಜೈಲಿಂದ ಎಲ್ಲ ಸಮಾಜಕ್ಕೆ ಲಾಭ ಆಗಿದೆ. ಏನು ಯಾವುದೋ ಒಂದು ಸಮಾಜ ಬಿಟ್ಟು ಹೋಗಿದೆ ಅಂತಿಲ್ಲ. ಯಾವ ಜಾತಿಯವರೇ ಇರಲಿ, ಯಾವ ಧರ್ಮದವರೇ ಇರಲಿ, ಯಾವ ಸಂಘದವರೇ ಇರಲಿ, ಯಾವ ಸಂಸ್ಥೆಯವರೇ, ಎಲ್ಲರಿಗೂ ಕೂಡ ಸಿಗ್ತಾ ಇದೆ. ಆದರೂ ನಮ್ಮ ಜನರಿಗೆ ಈ 10 ವರ್ಷ ಆದ್ರೂ ನೆನಪು ಇರುವಾಗ ನಾವಿಲ್ಲೇ ರಾಯಚೂರಿನಲ್ಲಿ ಬಂದು 2013ರಲ್ಲಿ ಆಕ್ಟ್ ಪಾಸ್ ಆದ್ಮೇಲೆ ನಿಮಗೆ ಬಂದೆಲ್ಲ ತಿಳಿಸ್ತೇವೆ, ಕೈ ಜೋಡಿಸಿ ಕೇಳ್ಕೊಂಡೇವೆ, ನೋಡಿ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಮ್ಮ ಸರ್ಕಾರ ತರಬೇಕು ಅಂತ. ಸರ್ಕಾರ ಬಂತು, ಕಾನೂನು ಜಾರಿಯಲ್ಲಿ ಬಂತು. ಆದರೆ ಕೆಲವು ಜನ ಇದಕ್ಕೆ ಮರೆತು ಹೋದರು, ಕೆಲವು ಸಲ ಮರಿತಾರೆ. ಆದರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಜನರಿಗೆ ನಾನು ಅಭಿನಂದಿಸ್ತೇನೆ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ 7ಕ್ಕೆ 7 ಸೀಟು ಕಾಂಗ್ರೆಸ್ ಪಾರ್ಟಿಗೆ ನೀವು ಗೆಲ್ಲಿಸ್ಕೊಟ್ಟಿರಿ. ಅದಕ್ಕೆ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ಇದೇ ಕೊಡುಗೆ ನೀವು ಕೊಟ್ರಿ, ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಬೇರೆ ಕಡೆ. ಆದರೆ ನಿಮ್ಮ ಮಕ್ಕಳಿಗೆ ಮುಂದೆ ತರಬೇಕು, ಶಿಕ್ಷಣ ಅವರಿಗೆ ಮಾಡಿಸ್ಬೇಕು, ಅವಾಗ ಮಾತ್ರ ಇದು ಸಾಧ್ಯ ಇದೆ. ಇಲ್ಲದ್ರೆ ಬರೇ ನಾವು ಇದೇ ಹೇಳ್ಕೊಂಡು ಹೋದರೆ ಸರಿ ಇಲ್ಲ. ಎರಡನೇದಾಗಿ, ಇವತ್ತು ಯುದ್ಧದ ಕಾಲದಲ್ಲಿ ನಾವು ದೇಶದಲ್ಲಿ ಒಕ್ಕಟ್ಟಿರಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಆದರೆ ಮೋದಿ ಅವರು ಈ ಒಕ್ಕಟ್ಟುತನ ಅವ್ರ ಲಾಭ ಏನು ತಗೊಳ್ತಾ ಇದ್ದಾರೆ ಅಂದರೆ ಚುನಾವಣೆ ಲಾಭ. ಈ ಕಡೆ ನಾವು ದೇಶದ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ತಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡ್ತಾರೆ. ಇಂಥ ಮುಖಂಡರಿಂದ, ಇಂಥ ಲೀಡರ್ಸ್ಗಳಿಂದ ದೇಶ ಹಾಳಾಗ್ತದೆ ಹೊರತಾಗಿ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ, ಮೂರನೇದಾಗಿ, ಇವತ್ತು ನಾವು ಬಯಸ್ತೇವೆ ಇರಾನ್ ಮತ್ತು ನಮ್ಮ ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧ ನಿಲ್ಲಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಇವತ್ತು ಪಾಕಿಸ್ತಾನ ಏನು ಮೊದಲು ಪ್ರಯತ್ನ ಮಾಡ್ತಿತ್ತು ನಮ್ಮ ಮೇಲೆ, ಈಗ ಸ್ವಲ್ಪ ಸುಮ್ಮನಿದ್ದಾರೆ. ಮತ್ತು ಯಾವಾಗ ಏನು ಬರ್ತದೋ ಗೊತ್ತಿಲ್ಲ. ಆದರೆ ಅಮೇರಿಕಾ ಒಂದು ಕಡೆ, ಚೈನಾ ಮತ್ತು ರಷ್ಯಾ ಅವ್ರನ್ನೂ ಕೂಡ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಅದಕ್ಕೆ ನಾನು, ನಮ್ಮ ಪಕ್ಷದವರು, ಮೊನ್ನೆ ಸೋನಿಯಾ ಗಾಂಧಿ ಅವರು ಕೂಡ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅವ್ರು ಹೇಳಿದ್ದಾರೆ, ನಾವು ಸುರಕ್ಷಿತವಾಗಿರಬೇಕು, ಪ್ರಪಂಚದಲ್ಲಿ ಶಾಂತಿ ಇರಬೇಕು, ಶಾಂತಿಯಿಂದ ನಮ್ಮ ಪ್ರಪಂಚ ನಡಿಬೇಕು ಅನ್ನತಕ್ಕಂಥದ್ದನ್ನ ಅವ್ರನ್ನು ಹೇಳಿ ಇವತ್ತು ಅದೇ ಮಾತನ್ನ ನಾನು ಹೇಳ್ತೇನೆ. ನಾನಿವತ್ತು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲಿವರೆಗೆ ಪ್ರಪಂಚದಲ್ಲಿ ಶಾಂತಿ ಇರ್ತದೋ ಅಲ್ಲಿವರೆಗೆ ಪ್ರಾಸ್ಪ್ಯಾರಿಟಿ ಇರ್ತದೆ, ಅಲ್ಲಿವರೆಗೆ ಬೆಳವಣಿಗೆ ಇರ್ತದೆ, ಅಲ್ಲಿವರೆಗೆ ವಿಜ್ಞಾನ ಬೆಳೀತದೆ, ಅದರ ಲಾಭ ಎಲ್ಲರಿಗೂ ಸಿಗುತ್ತೆ. ಆದರೆ ನಾವು ಅದನ್ನು ಬಿಟ್ಟರೆ, ಇದು ಸ್ಪಷ್ಟವಾಗಿ ನಾನು ಹೇಳ್ತೇನೆ, ನಾವಿವತ್ತಿದು ಯಾವಾಗಲೂ ಕೂಡ ನೋಡ್ಕೊಳ್ಬೇಕು. ನಮಗೆ ಈ ದೇಶದಲ್ಲಿ, ಪ್ರಪಂಚದಲ್ಲಿ ಬುದ್ಧ ಬೇಕೋ ಅಥವಾ ಯುದ್ಧ ಬೇಕು? ಬುದ್ಧ ಬಂದ್ರೆ ಶಾಂತಿ ಕೊಡ್ತಾರೆ, ಯುದ್ಧ ಮಾಡಿದ್ರೆ ನಿಮ್ಮ ಮನೆ ಒಳಗೇನು ಉಳಿಯೋದಿಲ್ಲ, ನಿಮ್ಮ ಬಿಲ್ಡಿಂಗ್ಗಳು ಉಳಿಯೋದಿಲ್ಲ. ಇವತ್ತು ಅಣುಬಾಂಬ್ ಉಪಯೋಗ ಮಾಡ್ತಾ ಇದ್ದಾರೆ, ಇವತ್ತು ಡ್ರೋನ್ ಉಪಯೋಗ ಮಾಡ್ತಾ ಇದ್ದಾರೆ, ಇವತ್ತು ಬೇಕಂತ ಮಿಸೈಲ್ ಉಪಯೋಗ ಮಾಡ್ತಾರೆ. ಎಲ್ಲರ ಮನೆ ಹಾಳಾಗ್ತಾ ಇವೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಅನುಸಂಧಾನ ಮಾಡ್ತಕ್ಕಂಥ ಅನೇಕ ನಮ್ಮ ಸ್ಕೂಲ್ ಬಿಲ್ಡಿಂಗ್ಗಳು
ಇವೆಲ್ಲ ಹೋಗ್ತಾ ಇವೆ. ಅದಕ್ಕಾಗಿ ಬಂಧುಗಳೇ, ನಾವು ಎಲ್ಲರೂ ಯುದ್ಧ ನಿಲ್ಲಬೇಕು ಅಂತ ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ಎಲ್ಲ ಪ್ರಪಂಚದ ಮುಖಂಡರು ಅವರು ಒಂದಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಪಕ್ಷನೂ ಕೂಡ ಇದ್ರ ಬಗ್ಗೆ ಚಿಂತನೆ ಈಗಾಗಲೇ ಮಾಡಿದೆ. ನಾನು ಬರುವಾಗಲೇ ನಿನ್ನೆ ಮತ್ತು ಇವತ್ತು ಕೂಡ ನಮ್ಮ ಮುಖಂಡರಿಗೆ ಮಾತಾಡಿದ್ದೇನೆ, ರಾಹುಲ್ ಗಾಂಧಿ ಅವರಿಗೆ ಮಾತಾಡಿದ್ದೇನೆ, ಸೋನಿಯಾ ಗಾಂಧಿ ಅವರಿಗೆ ಮಾತಾಡಿದ್ದೇನೆ, ಮತ್ತು ನಮ್ಮ ಹಿಂದೆ ನಮ್ಮ ಜೊತೆಯಲ್ಲಿದ್ದಂಥ ಫಾರಿನ್ ಸೆಕ್ರೆಟರಿಗಳು ಅವ್ರ ಜೊತೆಯಲ್ಲೂ ಕೂಡ ಮಾತಾಡಿದ್ದೇನೆ. ಅವರೆಲ್ಲರೂ ಒಂದೇ ಒಂದು ಹೇಳೋದು ಏನಂದರೆ, ಇದು ಶಾಂತಿಯಿಂದ ನಾವು ನಡಿಬೇಕೇ ಹೊರತಾಗಿ ಇದರಲ್ಲಿ ದುಡುಕ್ತಕ್ಕಂಥದ್ದು ಸರಿಯಲ್ಲ. ಯಾವ ದೇಶನೇ ಕೂಡ ನಮ್ಮ ಮೇಲ್ಗೈ ಇದೆ ಕೆಳಗೈ ಇದೆ ಅಂತಕ್ಕಂಥದ್ದು ಆಗಬಾರ್ದು ಅಂಥೇಳಿ ನಮ್ಮ ಪಕ್ಷದಾಗಲಿ ಸರ್ಕಾರದಾಗಲಿ ಒಂದೇ ಒಂದು ಗುರಿ ಅಂದರೆ ಪ್ರಪಂಚದಲ್ಲಿ ಶಾಂತಿ ಬರಬೇಕು. ಅವರು ಯಾವ ದೇಶದವರೇ ಇರಲಿ ಅದು ಮುಖ್ಯ ಅಲ್ಲ, ಆದರೆ ಎಲ್ಲ ದೇಶದವರು ಒಂದಾಗಿ ಈ ದೇಶ ಪ್ರಪಂಚ ಸುರಕ್ಷಿತ ಇರಬೇಕು ಅಂತಕ್ಕಂಥದ್ದು ಆಯಿತು ಅಂದರೆ ನಮ್ಮೆಲ್ಲರಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ. ಮತ್ತು ನಾವು ಎಂದೂ ಯಾರಿಗೂ ಹೆದರಿಲ್ಲ. ಇಂದಿರಾ ಗಾಂಧಿ ಅವರಂತೂ ಈ ಬಾಂಗ್ಲಾದೇಶ ಯುದ್ಧ ನಡೆದಾಗ ಇಲ್ಲಿ ಅಮೇರಿಕಾದು 7ನೇ ಫ್ಲೀಟ್ ದೊಡ್ಡ ಒಂದು ಊರಿನಂಥದ್ದು ಜಹಾಜ್ ಬಂದಿತ್ತು ನೀರಿನ ಮೇಲಿಂದ, ದೊಡ್ಡ ದೊಡ್ಡ ಅದರಲ್ಲಿ ಕ್ಷಿಪಣಿಗಳು ಯುದ್ಧ ಸಾಮಾನುಗಳು ಅನೇಕ ಬಂದು ನಮ್ಮ ಬಾಂಗ್ಲಾದೇಶ ಹತ್ರ ನಿಂತರೂ ಕೂಡ ಇಂದಿರಾ ಗಾಂಧಿ ಹಿಂದೇಟು ಆಗಲಿಲ್ಲ. ದೇಶ ಉಳಿಸೋಗೋಸ್ಕರ ಮತ್ತು ಬಾಂಗ್ಲಾದೇಶದವರಿಗೆ ಸಹಾಯ ಮಾಡೋಗೋಸ್ಕರ ಅವರು ಯಾರಿಗೂ ಹೆದರದೆ ಬೆದರದೆ ಅವರು ಯುದ್ಧವನ್ನು ಮಾಡಿ ಬಾಂಗ್ಲಾದೇಶದವರಿಗೆ ಸ್ವತಂತ್ರ ಮಾಡಿದ್ರು. ಇಂಥ ಇಂದಿರಾ ಗಾಂಧಿ ನಮ್ಮಲ್ಲಿದ್ದಾಳೆ, ಮಾತಾಡಿಲ್ಲ. ನಾನು ನೋಡ್ತೀನಿ, ಒಳಗೆ ಹೋಗಿ ಕುಡಿತೀನಿ, ಹೊರಗೆ ಹೋಗಿ ಕುಡಿತೀನಿ ಅಂತ ಎಂದೂ ಹೇಳಿಲ್ಲ. ಅವರು ಹೇಳಿದ್ದು ಒಂದೇ, ಧೈರ್ಯದಿಂದ ಈ ದೇಶನ ಉಳಿಸ್ತೇನೆ, ದೇಶಕ್ಕೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ಮಾನವ ಕುಲಕ್ಕೆ ರಕ್ಷಣೆ ಮಾಡತಕ್ಕಂಥ ಕೆಲಸ ನಂದು. ನಮ್ಮ ಪಕ್ಕದಲ್ಲೇ ಇದು ಎಲ್ಲ ಏನು ಯುದ್ಧ ನಡೆದಿದೆ ಇದಕ್ಕೆ ನಾವು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತು ಇಂದಿರಾ ಗಾಂಧಿ ಅವರು ಹೇಳಿದರು. ಇವತ್ತು ಅದೇ ಮಾತನ್ನು ಸೋನಿಯಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳದೆ ಇಷ್ಟು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಕೊಟ್ಟಂಥ ಸವಲತ್ತದ ಉಪಯೋಗ ಮಾಡಿ, ಆಮೇಲೆ ದೇಶದ ರಕ್ಷಣೆ ಮಾಡಿ, ಮತ್ತು ಎಲ್ಲರೂ ಕೂಡ ದೇಶದ ಒಂದು ರಕ್ಷಣೆ ಸಂದರ್ಭದಲ್ಲಿ ಒಂದಾಗಿರಬೇಕು. ಎಲೆಕ್ಷನ್ ಬಗ್ಗೆ ಏನೇ ಯೋಚನೆ ಮಾಡಿಕೊಂಡು ಅಡ್ಡಾಡಬಾರ್ದು ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಿ ಕೊನೆಯದ ಮಾತನ್ನು ನಾನು ನಿಮಗೆ ಹೇಳ್ತೇನೆ. ಈ ಏನು ಇಂಥ ಬೃಹತ್ ಸಭೆ ನಡೆದಿದೆ, ಇಂಥ ಬೃಹತ್ ಸಭೆ ಇವತ್ತು ತಾವು ನೆರವೇರಿಸಿದಿರಿ. ನಾನು ರಾಯಚೂರು ಕಾರ್ಯಕರ್ತರಿಗೆ, ನಾಯಕರಿಗೆ, MLAಗಳಿಗೆ ಎಲ್ಲರಿಗೆ ನನ್ನ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಮತ್ತು ನೀವು ಕೂಡ ಇಲ್ಲಿ ಬಂದು ಇನ್ನು ನಮ್ಮ ಮಾತು ಕೇಳಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದಿದ್ರಿ. ನಿಮಗೂ ಕೂಡ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ನಾವು ಎಷ್ಟೇ ಈ ದೇಶದಲ್ಲಿ ಒಕ್ಕಟ್ಟಾಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರೆ ಕೆಲವು ಕಡೆ ಕೆಲವು ಜನ ಈ ಒಕ್ಕಟ್ಟನ್ನು ಮುರಿಬೇಕು ಅಂತಕ್ಕಂಥದ್ದನ್ನು ನಡೆದಿದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಯಾಕಪ್ಪ ಬಸನಗೌಡ ಏನು ಉಪ್ಪಿಟ್ಟು ಏನು ಕೊಟ್ಟಿಲ್ಲ ನಮ್ಗೆ. ಊಟ ಆಗಿದೆ, ಊಟ ಆದ್ರೂ ಜೋರಿಲ್ಲ. ನನ್ನಂತವನ ಬಳಿ ಜೋರಿದೆ, ನಿಮಗಿಲ್ಲಲ್ಲ. ಜೈ ಹಿಂದ್, ಜೈ ಹಿಂದ್.
ನಮಸ್ಕಾರ, ನಿಮ್ಮೆಲ್ಲರಿಗೆ ವಂದನೆಗಳು. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ. ನಮಸ್ಕಾರ, ಎಲ್ಲರಿಗೆ ವಂದನೆಗಳು. ಒಗ್ಗಟ್ಟಿನಲ್ಲಿ ಬಲವಿದೆ, ನಾವೆಲ್ಲರೂ ಒಟ್ಟಾಗಿ ಮುಂದೆ ನಡೆಯೋಣ ಎನ್ನುವ ಹಲವು ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಸವಿಸ್ತಾರವಾಗಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅನಂತ ವಂದನೆಗಳು. ಬರಲಿ ಭರಪೂರ ಚಪ್ಪಾಳೆ. ಬಂಧುಗಳೇ, ಇದೀಗ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ಯರಗೇರ ಗ್ರಾಮದ ಜನತೆಯ ಪರವಾಗಿ ಒಂದು ವಿಶೇಷ ಗೌರವವನ್ನ ಸ್ವೀಕರಿಸಿ ಮಾತನಾಡಿದ್ದಾರೆ. ದಯವಿಟ್ಟು ತಾವೆಲ್ಲೂ ಕೂಡ ಕೂತ್ಕೋಬೇಕು, ಮುಖ್ಯಮಂತ್ರಿಗಳ ಮಾತನ್ನ ಆಲಿಸಬೇಕಾಗಿ ವಿನಂತಿ ಮಾಡ್ಕೊಡ. ಇದೀಗ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಗೌರವ ಸಮರ್ಪಣೆ ನಿಮ್ಮೆಲ್ಲರ ಪರವಾಗಿ ಯರಗೇರ ಗ್ರಾಮ ಹಾಗೂ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪರವಾಗಿ ಮಾನ್ಯ ಶಾಸಕರಾದ ಶ್ರೀ ಬಸನಗೌಡ ದದ್ದಲ್ ಅವರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಬೆಂಬಲ, ನಿಮ್ಮ ಮಾರ್ಗದರ್ಶನದಿಂದ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿ ಕಾರ್ಯವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರಾದ ಶ್ರೀ ಬಸನಗೌಡ ದದ್ದಲ್. ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ರಾಜ್ಯ ಹಾಗೂ 18 ಜಿಲ್ಲಾ ಕೇಂದ್ರಗಳಲ್ಲಿ ಅರಣ್ಯ ಹಕ್ಕು ಕೋಶವನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಂಧುಗಳೇ, ಅರಣ್ಯ ಹಕ್ಕುಗಳ ಕಾಯ್ದೆ 2006 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ನೆರವಾಗಲಿರುವ ಅರಣ್ಯ ಹಕ್ಕು ಕೋಶಗಳ ಸ್ಥಾಪನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರು ವಿದ್ಯುಕ್ತವಾಗಿ ಏಕಕಾಲದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಂಗಳೂರು ಹಾಗೂ 18 ಜಿಲ್ಲಾ ಕೇಂದ್ರಗಳಲ್ಲಿ ಇದೀಗ ಅರಣ್ಯ ಹಕ್ಕು ಕೋಶ ಲೋಕಾರ್ಪಣೆ. ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಕೋಶವನ್ನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಕೋಶಗಳನ್ನ ಮೈಸೂರು, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ರಾಮನಗರ ಹೀಗೆ 18 ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಅರಣ್ಯ ಕೋಶ ಉದ್ಘಾಟನೆಯಾಗಿದೆ. ಬಂಧುಗಳೇ, ಇದೀಗ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸವಲತ್ತು ವಿತರಣೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಭೂ ಒಡೆತನ ಯೋಜನೆಯ ಸ್ವಾಧೀನ ಪತ್ರವನ್ನ ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಭೂ ಒಡೆತನ ಯೋಜನೆಯ ಸ್ವಾಧೀನ ಪತ್ರವನ್ನು ಸ್ವೀಕರಿಸಲಿದ್ದಾರೆ ಫಲಾನುಭವಿಗಳಾದ ಯಲ್ಲಮ್ಮ, ನಾಗಮ್ಮ, ಚೌಡಮ್ಮ, ಲಕ್ಷ್ಮಿ ಮತ್ತು ಲಕ್ಷ್ಮಿ. ಹಾಗೆ ಇದಾದ ನಂತರ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಯೋಜನೆ ಅಡಿಯಲ್ಲಿ ಮಂಜೂರಾತಿ ಪತ್ರವನ್ನ ಸ್ವೀಕರಿಸಲಿಕ್ಕೆ ವೇದಿಕೆ ಮೇಲೆ ಬರಮಾಡ್ತಾ ಇದ್ದೀನಿ. ಶ್ರೀ ಜಾನಕಿ ಮಹಿಳಾ ಸ್ವಸಹಾಯ ಸಂಘ ದೇವಮ್ಮ ಹಾಗೂ ನಾಗೇಂದ್ರಮ್ಮ. ಅವರ ನಂತರ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘ ಶಾರದಾ ಮತ್ತು ತಾಯಮ್ಮ. ಭೂ ಒಡೆತನ ಯೋಜನೆಯ ಸ್ವಾಧೀನ ಪತ್ರ ಸ್ವೀಕರಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೀಗ ಪ್ರೇರಣಾ ಯೋಜನೆಯಲ್ಲಿ ಮಂಜೂರಾತಿ ಪತ್ರವನ್ನ ಸ್ವೀಕರಿಸಬೇಕು. ಪ್ರೇರಣಾ ಯೋಜನೆಯ ಅಡಿಯಲ್ಲಿ ಮಂಜೂರಾತಿ ಪತ್ರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಶ್ರೀ ಜಾನಕಿ ಮಹಿಳಾ ಸ್ವಸಹಾಯ ಸಂಘದವರು ದೇವಮ್ಮ, ನಾಗೇಂದ್ರಮ್ಮ. ಹಾಗೆ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಫಲಾನುಭವಿಗಳಾಗಿದ್ದಾರೆ ಶಾರದಾ ಮತ್ತು ತಾಯಮ್ಮ. ಇವರ ನಂತರ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಯರಗೇರದಲ್ಲಿ ಬುಡಕಟ್ಟು ಉತ್ಸವ ನಡೀತಾ ಇದೆ. ಇದರಲ್ಲಿ ಸರ್ಕಾರದಿಂದ ಸೌಲಭ್ಯ ಪಡೆದಂತಹ ಫಲಾನುಭವಿಗಳು ಸವಲತ್ತು ವಿತರಣೆಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಪರಿಶಿಷ್ಟ ಜಾತಿ ಪಂಗಡ ಕಲ್ಯಾಣ ಇಲಾಖೆ ವತಿಯಿಂದ ಅಂತರ್ಜಾತೀಯ ವಿವಾಹವಾದಂತಹ ದಂಪತಿಗಳಿಗೆ ಪ್ರೋತ್ಸಾಹಧನ ಶ್ರೀಮತಿ ಸುಷ್ಮಾ ಹಾಗೂ ಭರತ್ ಕುಮಾರ್ ದಂಪತಿಗಳು. ಬಂಧುಗಳೇ, ಇದೀಗ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಣ್ಣ ರಾಮಯ್ಯನವರ ನುಡಿಗಳನ್ನು ಆಲಿಸೋಣ. ಬಂಧುಗಳೇ, ಹಸಿವು ಮುಕ್ತ ಕರ್ನಾಟಕಕ್ಕೆ ನಾಂದಿ ಆಡಿದಂತಹ ಅಣ್ಣ ರಾಮಯ್ಯನವರು ಇದೀಗ ನಿಮಗಾಗಿ ನಿಮ್ಮ ಮುಂದೆ.
ಕೂತ್ಕೊಳ್ಳಿ, ಎಲ್ಲ ಕೂರಿ ಕೂರಿ ಕೂರ್ರಿ. ಬುಡಕಟ್ಟು ಸಾಂಸ್ಕೃತಿಕ ಉತ್ಸವ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಇದರ ನಾಮಫಲಕದ ಅನಾವರಣ 371 ಜೆ ಇದರ ದಶಮಾನೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಎಸಿಸಿ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಸಚಿವರುಗಳಾದಂಥ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರೇ, ಕೆ.ಜೆ. ಜಾರ್ಜ್ ಅವರೇ, ಶ್ರೀ ಎಚ್.ಕೆ. ಪಾಟೀಲ್ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿ ಅವರೇ, ಡಾಕ್ಟರ್ ಸುಧಾಕರ್ ಅವರೇ, ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರೇ, ಎನ್.ಎಸ್. ಬೋಸರಾಜು ಅವರೇ, KKRDB ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಲೋಕಸಭಾ ಸದಸ್ಯರಾದಂಥ ಕುಮಾರ್ ನಾಯ್ಕ್ ಅವರೇ, ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ಬಸವನಗೌಡ ದದ್ದಲ್ ಅವರೇ, ಶಾಸಕರಾದಂಥ ಅಂಪನಗೌಡ ಬಾದರ್ಲಿ ಅವರೇ, ಶ್ರೀ ಅಂಪಯ್ಯ ನಾಯ್ಕ ಅವರೇ, ಶ್ರೀ ಚೆನ್ನಾರೆಡ್ಡಿ ಅವರೇ, ಶ್ರೀ ಬಸವನಗೌಡ ತುರ್ವಿಹಾಳ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಜಗದೇವ್ ಗುತ್ತೇದಾರ್ ಅವರೇ, ಶ್ರೀ ವಸಂತ್ ಕುಮಾರ್ ಅವರೇ, ಮಾಜಿ ಸಚಿವರಾದಂಥ ಅಮರೇಗೌಡ ಅವರೇ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ಮೆಹರೋಜ್ ಖಾನ್ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಬಸವರಾಜ್ ಪಾಟೀಲ್ ಇಟಗಿ ಅವರೇ, ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶರಣಗೌಡ ಬಯ್ಯಾಪುರ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ
ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಸವನಗೌಡ ಶ್ರೀ ದದ್ದಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಸುಮಾರು 936 ಕೋಟಿ ರೂಪಾಯಿಗಳ 936 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಮತ್ತು ಎಲ್ಲ ಎಐಸಿಸಿ ಅಧ್ಯಕ್ಷರು ಆದಿಯಾಗಿ ಎಲ್ಲ ಮಂತ್ರಿಗಳು, ಶಾಸಕರುಗಳು ಕೂಡ ಭಾಗಿಯಾಗಿದ್ದೇವೆ ಅಂತ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಕೆಲವರಿಗೆ ಸಾಂಕೇತಿಕವಾಗಿ ಕೆಲವು ಸವಲತ್ತುಗಳನ್ನು ವಿತರಣೆ ಮಾಡಿದ್ದೇವೆ. ನಾನು ಹೋಗಿದ್ದೆ, ಸುಮಾರು 100 ಕಾರುಗಳನ್ನ ಟ್ರ್ಯಾಕ್ಟರ್ಗಳಲ್ಲದೇನೆ, ಸೈಕಲ್ ಮೋಟರ್ಗಳಲ್ಲದೇನೆ, ದ್ವಿಚಕ್ರ ವಾಹನಗಳಲ್ಲದೇನೆ ಇವತ್ತು ಅನೇಕ ಸವಲತ್ತುಗಳನ್ನ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೇವೆ. ಆದರೆ ಸಾಂಕೇತಿಕವಾಗಿ ಮಾತ್ರ ವೇದಿಕೆ ಮೇಲೆ ಕೆಲವರಿಗೆ ವಿತರಣೆ ಮಾಡಿದ್ದೇವೆ. ಇನ್ನು ಉಳಿದವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ವಿತರಣೆಯನ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಬಹಳ ಜನ ಮಂತ್ರಿಗಳು ಮಾತಾಡಬೇಕಾಗಿತ್ತು. ಸಮಯದ ಅಭಾವದಿಂದ ಬಹಳ ಜನ ಮಂತ್ರಿಗಳು ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗಾಗಲೇ 3 ಗಂಟೆ ಆಗ್ತಾ ಬಂದಿದೆ. ಹಾಗಾಗಿ ನೀವು ಕೂಡ ಊಟ ಮಾಡಿಲ್ಲ, ನಾವು ಮಾಡಿಲ್ಲ. ನೀವೆಲ್ಲರೂ ಕೂಡ ಬಹಳ ಶಿಸ್ತಿನಿಂದ, ಸಂಯಮದಿಂದ ಈ ಕಾರ್ಯಕ್ರಮದಲ್ಲಿ ಕೂತಿದ್ದೀರಿ. ನಿಮ್ಮ ಈ ಸಂಯಮ ಶಿಸ್ತನ್ನು ನೋಡಿದ್ರೆ ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ಕೂಡ ಇರುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಗೆದ್ದದ್ದು ರಾಯಚೂರಿನಲ್ಲಿ? 4 ಸ್ಥಾನಗಳನ್ನ ಗೆದ್ದಿದ್ದೇವೆ. ಒಟ್ಟು 7 ಇರೋದು, 7ರಲ್ಲಿ 4 ಗೆದ್ದಿದ್ದೀವಿ. ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ ಈಗಾಗಲೇ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 7ಕ್ಕೆ 7 ಕೂಡ ಗೆಲ್ಲಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 5 ಸ್ಥಾನಗಳಿಗೆ 5 ಕೂಡ ಗೆಲ್ಲಿಸಿಕೊಟ್ಟಿದ್ದೀರಿ.
5 ಲೋಕಸಭಾ ಸ್ಥಾನಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದ್ರೆ 5 ಸ್ಥಾನಗಳನ್ನು ಕೂಡ ಗೆಲ್ಲಿಸ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲ ಮತ ಬಾಂಧವರಿಗೆ ಮತ್ತು ನಿಮಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇದ್ದೇನೆ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಬಸವನಗೌಡ ದದ್ದಲ್ ಅವರು ಹಿಂದೆ ಒಂದು ದಿನ ನಿಗದಿ ಮಾಡಿದ್ರು, ಆದ್ರೆ ಆ ದಿನ ಬರಕ್ಕಾಗ್ಲಿಲ್ಲ. ಹಾಗಾಗಿ ಮುಂದಕ್ಕೆ ಹೋಗಿ 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 ಇವತ್ತು ಅಂತಿಮವಾಗಿ ಈ ಕಾರ್ಯಕ್ರಮ ನಡೆದಿದೆ. ರಾಯಚೂರು ಒಂದೇ ಕ್ಷೇತ್ರದಲ್ಲಿ, ರಾಯಚೂರು ಗ್ರಾಮಾಂತರ ಒಂದೇ ಕ್ಷೇತ್ರದಲ್ಲಿ 936 ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ. ಪಾಪ ವಿರೋಧ ಪಕ್ಷದವರು ಇಲ್ಲಿ ಬಂದು ನೋಡಬೇಕು, ಇಲ್ಲಿ ಬಂದು ನೋಡಬೇಕು. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅಂತೇಳಿ ಬೊಬ್ಬೆಯನ್ನ ಹಾಕ್ತಾರೆ, ಸುಳ್ಳನ್ನ ಹೇಳ್ತಾ ಇದ್ದಾರೆ, ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಈ ದೇಶದ ಜನರನ್ನ, ಈ ರಾಜ್ಯದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಈಗ ಜೆಡಿಎಸ್ನವರು ಸೇರ್ಕೊಂಡಿದ್ದಾರೆ. ಅವರು ಈರುವರೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಮಾಡತಕ್ಕಂಥ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಅಧಿಕಾರದಲ್ಲಿ ಇದ್ದಾಗ ಮಾಡಲೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಮಾಡಲಿಲ್ಲ, ನಾವು ಮಾಡೋದನ್ನ ಸಹಿಸ್ಕೊಳ್ಳಲ್ಲ. ಇವತ್ತು 936 ಕೋಟಿ ರೂಪಾಯಿಗಳು 2 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ರೆ ನಿಮ್ಮ ಎದುರುಗಡೆನೇ ಆಗಿರ್ತಕ್ಕಂಥದ್ದು. ಅವೆಲ್ಲ ನಾಮಫಲಕಗಳನ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಥವಾ ಶಂಕುಸ್ಥಾಪನೆ ಮಾಡಿದ್ದೀವಿ, ನಿಮ್ ಕಣ್ಣೆದುರಿಗೆ ಇದೆ. ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವೋ ಇಲ್ಲವೋ, ಬಿಜೆಪಿಯವರು ಹೇಳ್ತಕ್ಕಂಥದ್ದು ಸುಳ್ಳೋ ಅಲ್ವೋ ಅಂತಕ್ಕಂಥದ್ದನ್ನ ನೀವೇ ತೀರ್ಮಾನ ಮಾಡಬೇಕು, ನೀವೇ ತೀರ್ಮಾನ ಮಾಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಹೇಗೆ ಗ್ರಾಮೀಣ ರಾಯಚೂರು ಕ್ಷೇತ್ರದಲ್ಲಿ ನಡೀತಾ ಇದೆ, ಅದೇ ರೀತಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನಾದರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಏನು ಮಾತು ಕೊಟ್ಟಿದ್ದೋ 2013ರಿಂದ 2018ರವರೆಗೆ ಅವತ್ತು ಕೂಡ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಮತ್ತೆ 2023ರಿಂದ ಇವತ್ತಿನವರೆಗೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ನಡ್ಕೊಂಡಿದ್ದೀವೋ ಇಲ್ಲ? ನಡ್ಕೊಂಡಿದ್ದೀವೋ ಇಲ್ಲ? ನಾವು 2013ರಲ್ಲಿ 165
ಭರವಸೆಗಳನ್ನು ಕೊಟ್ಟಿದ್ದು 113ರಲ್ಲಿ ಅಲ್ಲ 2013ರಲ್ಲಿ 165 ಭರವಸೆಗಳನ್ನ ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳನ್ನು ಬಿಟ್ಟು ಇನ್ನೂ 30 ಭರವಸೆಗಳನ್ನು ಈಡೇರಿಸಿದ್ದೇವೆ. ಈಗ 593 2023ರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ 593 ಭರವಸೆಗಳನ್ನು ಕೊಟ್ಟಿದ್ದು. ಈ 2 ವರ್ಷದಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನು ಕೂಡ ಇನ್ನು 3 ವರ್ಷದಲ್ಲಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 100ಕ್ಕೆ 10%, ಶೇಕಡಾ 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಬಿಜೆಪಿಯವ್ರ ಕೈಲಾಗಲಿಲ್ಲ. ಈಡೇರಿಸಲಿಕ್ಕೆ ಆಗಲಿಲ್ಲ. ಅವರು ನಮಗೆ ಇವತ್ತು ಪಾಠ ಹೇಳ್ತಾರೆ. ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ದುಡ್ಡಿಲ್ಲ. ನಾನು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 50,000 ಕೋಟಿಗೂ ಹೆಚ್ಚು ಹಣವನ್ನು ಇಟ್ಟಿದ್ದೇನೆ. ಇಲ್ಲಿವರೆಗೆ 90,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿದೆ. 90,000 ಕೋಟಿ ಈ 2 ವರ್ಷದಲ್ಲಿ 90,000 ಕೋಟಿ ಹಣ ಖರ್ಚಾಗಿದೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲದೆ ಹೋದರೆ ಇವನ್ ಜಾರಿ ಮಾಡಕ್ಕಾಯ್ತಿತ್ತ? ಸರ್ಕಾರ ದಿವಾಳಿಯಾಗಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಇನ್ನೊಂದು ಎಲ್ಲ ಕಡೆ ಪ್ರಚಾರ ಮಾಡೋದು, ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ನಾನು ಕೇಳ್ತೀನಿ, ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014ರಲ್ಲಿ ಅಧಿಕಾರಕ್ಕೆ ಬಂದರು. ಅವತ್ತು 10 ತೊಲಾ ಚಿನ್ನ 28,000 ರೂಪಾಯಿ. 28,000 ರೂಪಾಯಿ. ಇವತ್ತು 1 ಲಕ್ಷ. 1 ಲಕ್ಷ, ಸುಮಾರು 4 ಪಟ್ಟು ಹೆಚ್ಚಾಗಿದೆ. 4 ಪಟ್ಟು ಹೆಚ್ಚಾಗಿದೆ. ಈ 4 ಪಟ್ಟು ಚಿನ್ನ ಹೆಚ್ಚಾಗಬೇಕಾದ್ರೆ ನಾನ್ ಕಾರಣನ? ಬಿಜೆಪಿಯವರೇ ನಾನ್ ಕಾರಣನ? ಜೆಡಿಎಸ್ನವರೇ ನಾನ್ ಕಾರಣನ? ಬೆಳ್ಳಿ 1 ಕೆಜಿ 2014ರಲ್ಲಿ 43,000 ರೂಪಾಯಿ. ಇವತ್ತು 95,000 ರೂಪಾಯಿ. ಯಾರು ಕಾರಣ ಇದಕ್ಕೆ? ಗೊಬ್ಬರದ ಬೆಲೆ ಎಷ್ಟಿತ್ತು? ಪೆಟ್ರೋಲ್ ಬೆಲೆ ಎಷ್ಟಿತ್ತು? ಡೀಸೆಲ್ ಬೆಲೆ ಎಷ್ಟಿತ್ತು? ಮತ್ತೆ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಎಷ್ಟಿತ್ತು? ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ನಿಮ್ಗಲ್ಲ, ಅವ್ರಿಗೆ, ಬಿಜೆಪಿ ಅವರಿಗೆ.
JDS-ನವರಿಗೆ ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇದ್ದಿದ್ರೆ ಹಿಂಗೆಲ್ಲ ಮಾತಾಡ್ತಾರ? ಮಾನ ಮರ್ಯಾದೆ ಏನೂ ಇಲ್ಲ. ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ದೇವೆ. ಅದು ಜೂನ್ ತಿಂಗಳಲ್ಲೇ ಜಾರಿ ಮಾಡೋದು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ, ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಮಾಡೋದು. 2023 ಜುಲೈನಲ್ಲೇ ಮಾಡೋದು ಅನ್ನಭಾಗ್ಯ, ಗೃಹ ಜ್ಯೋತಿ. ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಇದೇ ಮಾನ್ಯ ಖರ್ಗೆ ಅವರು, ನಾನು, ರಾಹುಲ್ ಗಾಂಧಿ ಅವರು, DK ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಾದೇವಪ್ಪನವರು ನಾವೆಲ್ಲರೂ ಕೂಡ ಹೋಗಿ ಉದ್ಘಾಟನೆಯನ್ನು ಮಾಡೋದು, ಜಾರಿ ಕೊಟ್ಟು ಸಾವಿರಾರು ಜನ ಸೇರಿದ್ರು. ಅವ್ರ ಎದುರುಗಡೆ ಮಾಡೋದು. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಜಿಲ್ಲೆ, ವಿಜಯೇಂದ್ರ ಅವರ ಜಿಲ್ಲೆ, ಆ ಜಿಲ್ಲೆನಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು. ಗೊತ್ತಾಗಲ್ಲ ನಿಮಗೆ? ಗೊತ್ತಾಗಲ್ಲ ನಿಮಗೆ? ವಿಜಯೇಂದ್ರ, ನೀವು ಇನ್ನೂ ಪಾಪ ರಾಜಕೀಯದಲ್ಲಿ ಇನ್ನೂ ಅನುಭವ ಆಗಬೇಕು ನಿನಗೆ. ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ, ಬಾಯಿ ಬಂದಾಗ ಮಾತಾಡಬಾರ್ದು. ವಿರೋಧ ಪಕ್ಷ ನಿಮ್ಮ ಬೆಲೆ ಕಡಿಮೆ ಆಗ್ತದೆ, ನಿಮ್ಮ ಗೌರವ ಕಡಿಮೆ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 371J ಯಾರು ಮಾಡಿದ್ರು? ಅದನ್ನ 371J ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡು ಸಂವಿಧಾನದಲ್ಲಿ ಕ್ಲಾಸ್ ಜೆ ಸೇರಿಸಬೇಕಾದ್ರೆ ಯಾರು ಕಾರಣ? ನೀವು ಕಾರಣನಾ? ನೀವು ಕಾರಣನ? ಬಿಜೆಪಿ ಅವರೇ, JDS-ನವರೇ, ನೀವಲ್ಲ. ಇದಕ್ಕೆ ಕಾರಣ ಮಾನ್ಯ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇತರ ಎಲ್ಲ ಈ ಭಾಗದ ಮುಖಂಡರುಗಳು. ಇವರು ಕಾರಣನ ಹೊರತು ನೀವಲ್ಲ. ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದಂತ SM ಕೃಷ್ಣ ಅವರು ಅವತ್ತು ಅದ್ವಾನಿ ಅವರಿಗೆ ಪತ್ರ ಬರೀತಾರೆ. ಅದ್ವಾನಿ ಅವರು ಉಪಪ್ರಧಾನಿಯಾಗಿದ್ರು. ಅವರಿಗೆ ಪತ್ರ ಬರೀತಾರೆ. ಹೋಮ್ ಮಿನಿಸ್ಟರ್ ಆಗಿದ್ರು. ಪತ್ರ ಬರೀತಾರೆ, 371J ಮಾಡಿ, 371 ಸಂವಿಧಾನಕ್ಕೆ ತಿದ್ದುಪಡಿ ತಗೋಬರ್ರಿ, 371J ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅದ್ವಾನಿಯವರು, ಈ ದೇಶದ ಉಪ ಪ್ರಧಾನಿ, ಅವರು ಉತ್ತರ ಬರೀತಾರೆ SM ಕೃಷ್ಣ ಅವರಿಗೆ, ಮಾಡ್ಲಿಕ್ಕಾಗಲ್ಲ. ಈಗಾಗಲೇ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. 371J ಹೆಂಗಾಯ್ತು ಅಂತೇಳಿ 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದು, ಅಷ್ಟೊತ್ತಿಗೆ 2012ರಲ್ಲಿ ಅಮೆಂಡ್ಮೆಂಟ್ ಆಗಿತ್ತು. 371J ಅಮೆಂಡ್ಮೆಂಟ್ ಆಗಿತ್ತು. ಖರ್ಗೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು. ನಾನು HK ಪಾಟೀಲ್ ಮಂತ್ರಿ ಆಗಿದ್ರು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಅವರು ಶರಣ್ ಪ್ರಕಾಶ್, ನೀನು ತಂಗಡಿಗಿ, ಇವರೆಲ್ಲರೂ ಕೂಡ ಸದಸ್ಯರು, ಇವರು ಚೇರ್ಮನ್ರು. ನೀವು ವರದಿ ಕೊಟ್ರಿ, ಏನಾದ್ರು ಬದಲಾವಣೆ ಮಾಡದ್ನ? ನಾನು ಬದಲಾವಣೆ ಮಾಡಲಿಲ್ಲ. ಯಥಾವತ್ತಾಗಿ ಅವರು ಕೊಟ್ಟಂತ ವರದಿಯನ್ನ ಜಾರಿ ಕೊಟ್ಟಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಅವ್ರ ಕಾಲದಲ್ಲಿ ಮಾಡಲಿಲ್ಲ, ಮಾಡಲ್ಲ ಅಂತ ಹೇಳ್ಬಿಟ್ರು ನರೇಂದ್ರ ಮೋದಿ ಅವರು.
ಅಲ್ಲ ಎಂತವರು ಅದ್ವಾನಿಯವರು ಆಗಲ್ಲ ಆಗಲ್ಲ. ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ 2023ರಿಂದ ಇವತ್ತಿನವರೆಗೆ 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಏನಪ್ಪಾ ಶರಣ್ ಪ್ರಕಾಶ್, ನೀವು ಖರ್ಚು ಮಾಡಿ ಇನ್ನೂ ಜಾಸ್ತಿ ಕೊಡೋಣ. ಇನ್ನು ಜಾಸ್ತಿ ಕೊಡೋಣ. ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಹಿಂದೆ ಇದೆ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಅಜಯ್ ಸಿಂಗ್ ಅವ್ರಿಗೆ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತೆ ಉದ್ಯೋಗ ನೀಡಲಿಕ್ಕೆ ಹೆಚ್ಚು ಅನುದಾನವನ್ನ ಕೊಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಹೇಳಿದಿನ ಇಲ್ಲ? 5,000 ಕೋಟಿ ಈ ವರ್ಷ, ಕಳೆದ ವರ್ಷ 5,000 ಕೋಟಿ, ಮುಂದಿನ ವರ್ಷ, ಹಿಂದಿನ ವರ್ಷ 3,000 ಕೋಟಿ, ಒಟ್ಟು 13,000 ಕೋಟಿ. ಈಗಾಗಲೇ ಹೇಳಿದ್ದಾರೆ ಮಾನ್ಯ ಖರ್ಗೆ ಅವರು. ಇವತ್ತು ಇಲ್ಲಿ ಡಾಕ್ಟರ್ಗಳು ಆಗಿದ್ರೆ, ಇಂಜಿನಿಯರ್ಗಳಾಗಿದ್ರೆ, ಟೀಚರ್ಗಳಾಗಿದ್ರೆ, ಪ್ರೊಫೆಸರ್ಗಳಾಗಿದ್ರೆ, ತಹಸೀಲ್ದಾರ್ಗಳಾಗಿದ್ರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರೆ, ಇದಕ್ಕೆ ಕಾರಣ 371J ಕಾರಣ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. 371J ಇದನ್ನು ಮಾಡಿದವರು ಕಾಂಗ್ರೆಸ್ನವರು, ಮಲ್ಲಿಕಾರ್ಜುನ ಖರ್ಗೆಯವರು, ಧರ್ಮಸಿಂಗ್ ಅವರು, ಈ ತರ ಎಲ್ಲ ಈ ಭಾಗದ ಮುಖಂಡರುಗಳು ಇದನ್ನು ಮಾಡಿದ್ರು ಅಂತಕ್ಕಂಥದನ್ನ ನೀವು ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೋಬೇಕಾಗ್ತದೆ. ಅದಕ್ಕೆ ನೀವು ಯಾವಾಗಲೂ ಕೂಡ ಈ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಅನ್ನ ಕೈ ಬಿಟ್ಟಿಲ್ಲ, ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೆ ನಿಮಗೆ ಶರಣು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂದೇನು ಕೂಡ ಹೀಗೆ ಇರಲಿ. ನಾವು ನಿಮ್ ಜೊತೆ ಇರ್ತೀವಿ. ನೀವು ಬಿಜೆಪಿ ಅವ್ರ ಮಾತು ಕೇಳಕ್ ಹೋಗ್ಬೇಡಿ, JDS ನವ್ರ ಮಾತು ಕೇಳಕ್ ಹೋಗ್ಬೇಡಿ. ಅವರು ಸುಳ್ಳೇ ಹೇಳೋದು, ಅವ್ರ ಮನೆ ದೇವರೇ ಸುಳ್ಳು, ಬರೀ ಸುಳ್ಳು ಅಪಪ್ರಚಾರ ಮಾಡೋದು, ಸುಳ್ಳು ಅಪವಾದಗಳನ್ನು ಮಾಡೋದು, ಆಮೇಲೆ ತಪ್ಪಿಸ್ಕೊಳ್ಳೋದ್ರಿಂದ. ಅವರು 4 ವರ್ಷ ಅಧಿಕಾರದಲ್ಲಿದ್ರು, 3 ವರ್ಷ 10 ತಿಂಗಳು. ಯಾರಾದರೂ ಕೂಡ 2018ರಲ್ಲಿ ಲೋಕಸಭೆಗೆ ಹೆಚ್ಚು ಜನ ಗೆದ್ದಿದ್ರು, 2023ರಲ್ಲಿ ಹೆಚ್ಚು ಜನ ಗೆದ್ರು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇವತ್ತವರೆಗೆ ಯಾರು ಬಾಯಿ ಬಿಟ್ಟಿದ್ದಾರಾ? 14ನೇ ಹಣಕಾಸಿನ ಆಯೋಗ, 16ನೇ ಹಣಕಾಸಿನ ಆಯೋಗ, 15, ಈಗ 16ನೇ ಹಣಕಾಸಿನ ಆಯೋಗ ಬರಬೇಕು. 2027 ಮಾರ್ಚ್ 31 ಕೊಟ್ಬಿಡ್ತಾರೆ ಆಯೋಗದ ವರದಿಯನ್ನ. 2026 ಮಾರ್ಚ್ ಒಳಗಡೆ ಕೊಡ್ತಾರೆ. ನಾನು ಈಗಲೂ ಹೇಳ್ತೀನಿ, ನಮಗೆ 15ನೇ ಹಣಕಾಸಿನಲ್ಲಿ ದೊಡ್ಡ ಅನ್ಯಾಯ ಆಯಿತು. ಒಟ್ಟು 15ನೇ ಹಣಕಾಸಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ 80,000 ಕೋಟಿ. 80,000 ಕೋಟಿ. 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 15ನೇ ಹಣಕಾಸಿನ ಆಯೋಗ 11,495 ಕೋಟಿ ವಿಶೇಷವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅದು ಸರಿಪಡಿಸಬೇಕಾದ್ರೆ ವಿಶೇಷ ಅನುದಾನ, ವಿಶೇಷ ಗ್ರಾಂಟ್ಸ್ ಅನ್ನ ಕೊಡಿ ಅಂತೇಳಿ ಹೇಳಿದ್ರು, ಕೊಡ್ಲಿಲ್ಲ. ಒಬ್ಬ ಲೋಕಸಭಾ ಸದಸ್ಯರು ಕೂಡ ಕೇಳಲಿಲ್ಲ.
ಇದು ಬಿಜೆಪಿಯವರ ಕಥೆ. ಇದು ಬಿಜೆಪಿಯವರ ಕಥೆ. ಅವರು ಮಾಡಿರ್ತಕ್ಕಂಥ ಅನ್ಯಾಯ, ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ನಾನು 2 ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಒಂದು ಮೇನ್ ಮೆಮೊರಾಂಡಮ್, ಇನ್ನೊಂದು ಅಡಿಷನಲ್ ಮೆಮೊರಾಂಡಮ್ 16ನೇ ಹಣಕಾಸಿನ ಆಯೋಗಕ್ಕೆ ಕೊಟ್ಟಿದ್ದೀನಿ. ಪ್ರೈಮ್ ಮಿನಿಸ್ಟರ್ನು ಕೂಡ ಭೇಟಿ ಮಾಡ್ತೀನಿ, ಹಣಕಾಸಿನ ಮಂತ್ರಿನೂ ಕೂಡ ಭೇಟಿ ಮಾಡ್ತೀನಿ. ಈ ಸಾರಿ ಆದರೂ 15ನೇ ಹಣಕಾಸಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ 16ನೇ ಹಣಕಾಸಿನ ಆಯೋಗದಲ್ಲಿ ಸರ್ ಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ನೋಡೋಣ ಏನ್ ಮಾಡ್ತಾರೆ ಅಂತೇಳಿ. ಆದ್ರಿಂದ ನಾ ಡೆಲ್ಲಿಗೆ ಹೋಗ್ತಾ ಇರೋದೇ ಅದಕ್ಕೋಸ್ಕರ. ಡೆಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಹಣಕಾಸಿನ ಮಂತ್ರಿಯನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥದ್ದು. ಯಾಕಂದ್ರೆ ಕರ್ನಾಟಕ ರಾಜ್ಯ ಇದೆಯಲ್ಲ, 14ನೇ ಹಣಕಾಸಿನಲ್ಲಿ 4.7% ಬಂದಿತ್ತು ನಮಗೆ ಡೆವಲ್ಯೂಷನ್ ನಲ್ಲಿ. ತೆರಿಗೆ ಹಂಚಿಕೆನಲ್ಲಿ 4.7, 15ನೇ ಹಣಕಾಸಿನಲ್ಲಿ 3.6 ಆಗ್ಬಿಡ್ತು. 3.6 ಆಗೋಯ್ತು. ಅಂದ್ರೆ 1.1% ಕಡಿಮೆ ಆಯಿತು. ಒಟ್ಟಾರೆ 23% ನಮಗೆ ಕಡಿಮೆ ಆಯಿತು. 23% ಕಡಿಮೆ ಆಯಿತು. ಇದನ್ನ ಯಾವ ಬಿಜೆಪಿಯವರು ಮಾತಾಡಲ್ಲ, ಯಾವ ಲೋಕಸಭಾ ಸದಸ್ಯರು ಮಾತಾಡಲ್ಲ, ಯಾವ MLA ಮಾತಾಡಲ್ಲ. ಇದು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಮೋಸ, ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ಇದ್ರ ಬಗ್ಗೆ ಬಿಜೆಪಿಯವರು ಮಾತಾಡಲಿ. ಅವ್ರಿಗೆ ಧೈರ್ಯ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಮಾಡಲ್ಲ ಅಂತ ಗೊತ್ತಿದೆ ನನಗೆ. ಯಾಕಂದ್ರೆ ಅವ್ರಿಗೆ ಧೈರ್ಯನೇ ಇಲ್ಲ. ಪ್ರಧಾನಮಂತ್ರಿ ಹೋಗಿ ಹತ್ರ ನಿಂತ್ಕೊಳ್ಳಕ್ಕೆ ಧೈರ್ಯನೇ ಇಲ್ಲ ಅವರಿಗೆ. ಅದೇನೇ ಆಗಲಿ, ನಮ್ಮ ಹೋರಾಟವನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವೆಲ್ಲ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಹೇಳ್ತೀನಿ, ದದ್ದಲ್ಲವರು ಪರಿಶಿಷ್ಟ ವರ್ಗಗಳ ಅಧ್ಯಕ್ಷರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಾರಿ ಗೆಲ್ಸಿ, ಅವರಿಗೆ ಮುಂದೆ ಅವರಿಗೆ ಭವಿಷ್ಯ ಇದೆ. ಈ ಸಾರಿ ನೋಡ್ರಿ ಹೇಳೋಣ, ಆಮೇಲೆ ಇನ್ನೊಂದ್ಸಾರಿ ಹೇಳೋಣ. ಅದೇನಪ್ಪ, 28ರಲ್ಲಿ ಗೆಲ್ಸಿ, ಆಮೇಲೆ ನೋಡೋಣ. ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈಗಾಗಲೇ ಖರ್ಗೆಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ರಾಷ್ಟ್ರ ರಾಜಕಾರಣದ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಿಮ್ಮೆಲ್ರಿಗೂ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪರವಾಗಿರಲಿ. ನಮ್ಮ ಎಲ್ಲ ಮುಖಂಡರುಗಳ ಮೇಲೆ ಇರಲಿ, ನಮ್ಮೆಲ್ಲ ಶಾಸಕರುಗಳ ಮೇಲೆ, ಲೋಕಸಭಾ ಸದಸ್ಯರುಗಳ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರಿ.